ನಮಸ್ತೆ ಫ್ರೆಂಡ್ಸ್, ಕವಿತಾ ಕುಟುಂಬ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ನಾವು ಶುಕ್ರವಾರ ದಿನ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀವಿ ರೀ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಅಮ್ಮನ ಮಕ್ಕ ಇದೆಯಲ್ಲ ನಮ್ಮ ಮನೆಗೆ, ಇದು ನಾವು ತಂದಿದ್ದಲ್ಲ, ನಮಗೊಬ್ಬರು ಕೊಟ್ಟಿದ್ದು. ಅದು ಕೊಟ್ಟಾಗಿಂದ ನಮಗೆ ಎಷ್ಟೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ ರೀ. ವಿಡಿಯೋ ಕೊನೆ ತನಕ ನೋಡಿ. ನಾವು ಈ ರೀತಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ತೀವಿ. ನಿಮ್ಮ ಮನೇಲಿ ನೀವು ಯಾವ ರೀತಿ ಪೂಜೆ ಮಾಡ್ತೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಅಮ್ಮನ ಮಕ್ಕ ಇದೆಯಲ್ಲ, ಇದು ನಮಗೆ ಬೇರೆಯವ್ರು ಕೊಟ್ಟಿದ್ದು. ಅದು ನಮ್ಮ ಅತ್ತೆಯವ್ರಿಗೆ ಕೊಟ್ಟಿದ್ರು. ನಮ್ಮ ಅತ್ತೆಯವ್ರ ಮನೆಯಲ್ಲಿ ಮತ್ತೆ 3 ಮಕ್ಕ ಆಗ್ತವೆ ದೇವ್ರನವು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ನಮಗೆ ಕೊಟ್ಟರು. ಇದು ಫುಲ್ ಕಪ್ಪಿತ್ತಿದ್ದು. ಇದನ್ನೆಲ್ಲ ಕ್ಲೀನಾಗಿ ನಾವು ಪೀತಾಂಬರು ಮತ್ತು ಇದೆಲ್ಲ ಹಾಕ್ಬಿಟ್ಟು ವಾಶ್ ಮಾಡಿ ಕ್ಲೀನಾಗಿ. ಇದು ಒಂದು ಒಳ್ಳೆ ದಿನವೇ ಬಂತು ನಮ್ಮ ಮನೆಗೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ದಿನ ಅವತ್ತಿನ ದಿವಸ ಬಂತು. ನಮ್ಮ ಮನೆಗಿದ ಅಮ್ಮ ಬಂದಾಗಿಂದ ನಮಗೆ ತುಂಬಾ ಒಳ್ಳೆಯದಾಗೈತೆ. ಮುಂಚೆ ಅಂದರೆ ನಮಗೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಒಂದು ಕೆಲಸ ಆಗ್ತಿರಲಿಲ್ಲ, ಏನಿಲ್ಲ. ತುಂಬಾ ಒಂಥರ ಮಕ್ಕಳು ಓದೋದ್ರ ಬಗ್ಗೆ ಆಗಲಿ, ಯಾವುದೇ ಒಂದು ವಿಷಯ ಆಗಲಿ ತುಂಬಾ ನೆಗೆಟಿವ್ ಇತ್ತು ನಮ್ಮ ಮನೇಲಿ. ಆಮೇಲೆ ಅಮ್ಮ ಬಂತು ನೋಡಿ, ನಾವು ಪೂಜೆ ಮಾಡ್ತಾ ಬಂದ್ವಿ. ಶುಕ್ರವಾರ ಎಲ್ಲ, ಮತ್ತು ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆ ಎಲ್ಲ ಮಾಡ್ತಾ ಬಂದ್ವಿ. ನಾವು ಮುಂಚೆ ಈ ರೀತಿ ಚೆಂಬಿಟ್ಟಿದ್ವಿ ಅಷ್ಟೇ. ಚೆಂಬಿಟ್ಬಿಟ್ಟು ಎಲೆ ಇಟ್ಟು ಕಳಸ ಇಟ್ಟು ಕಾಯಿ ಇಟ್ಟಿದ್ವಿ ಅಷ್ಟೇ. ನಾವು ಈ ರೀತಿ ಅಮ್ಮನ ಮಕ್ಕ ಏನೂ ಇಟ್ಟಿರಲಿಲ್ಲ. ಇದು ಬಂದುಬಿಟ್ಟು ಆಂಜನೇಯ ದೇವಸ್ಥಾನದ ಇರುವಂಥ ಸ್ವಾಮಿಯರು ಕೊಟ್ಟಿದ್ದಿದ್ದು. ನಮ್ಮ ಅತ್ತೆ ಮನೆಯಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಸ್ವಾಮಿಯರು ಯಾರೋ ಕೊಟ್ಟಿದ್ರು ಅಂತ ಅವರಿಗೆ ಮತ್ತು ಅವ್ರ ಗಂಡ ದೇವರು ಜೊತೆಯಲ್ಲಿ ಇಟ್ಟು ಪೂಜೆ ಮಾಡೋಂಗಿಲ್ಲಮ್ಮ ನಾವು ಇದು ನಿಮಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟರು. ನಮ್ಮ ಅತ್ತೆ ಬೇರೆ ಅಮ್ಮನ ಹೊತ್ತದ್ದು ಉಚ್ಚಿಂಗಮ್ಮನ, ಅದಕ್ಕೋಸ್ಕರ ತಗೊಳಮ್ಮ ನೀನೇ ಇಟ್ಬಿಟ್ಟು ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟರು. ನಮಗೆ ಈ ಅಮ್ಮನ ಮಕ್ಕ ಬಂದಾಗಿಂದನೇ ತುಂಬ ಒಳ್ಳೆಯಾಯ್ತು. ನಮ್ಮ ಅತ್ತೆ ಮನೆಯಲ್ಲಿ ಆಲ್ರೆಡಿ 2 ಮಕ್ಕ ಇತ್ತು ಅಮ್ಮಂದು, ಮತ್ತು ಪಡ್ಲಿಗೆಲ್ಲ ಐತಿ ನಮ್ಮ ಅತ್ತೆ ಮನೆಯಲ್ಲಿ. ಅದಕ್ಕೋಸ್ಕರ ನಮ್ಮ ಅತ್ತೆ ನೀನೇ ಇಟ್ಟು ಪೂಜೆ ಮಾಡವ, ಇದು ಚೆಂಬಿಡ್ತೀಯಲ್ಲ, ಹೆಂಗಿದ್ರು ಕಳಸ ಇಡ್ತೀಯಲ್ಲ, ಆ ಕಳಸದ ಮೇಲೆ ಇದನ್ನ ಇಟ್ಟು ಪೂಜೆ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ತಂದು ಕೊಟ್ಟರು. ನಮ್ಮ ಅತ್ತೆ ತಂದು ಕೊಟ್ಟಾಗಿಂದ ನಾವು ತಿಕ್ಕಿ ಅದನ್ನು ಕ್ಲೀನಾಗಿ ಪೂಜೆ ಮಾಡ್ತಾ ಬಂದ್ವಿ. ಅದು ಬಂದಾಗಿಂದ ನಮಗೆ ತುಂಬಾ ಒಳ್ಳೆಯದಾಗೈತೆ ಅಂತಲೇ ಹೇಳ್ಬೋದು. ಈ ರೀತಿ ಯಾರಾದರೂ ನಿಮಗೆ ಕೊಟ್ಟರೆ ಬೇಡ ಅನ್ಬೇಡಿ, ತಗೊಂಬಂದ್ಬಿಟ್ಟು ಪೂಜೆ ಮಾಡಿ ಭಕ್ತಿಯಿಂದ ತುಂಬಾ ಒಳ್ಳೆಯದಾಗುತ್ತೆ. ನಮಗಂತೂ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮತ್ತು ಒಂದು ಒಳ್ಳೆಯ ದಿನ ಅಂತ ಹೇಳಿದೆ ನಾನು ನಿಮಗೆ. ಅದು ಯಾವತ್ತಪ್ಪ ಅಂತಂದರೆ ವರಲಕ್ಷ್ಮಿ ಹಬ್ಬ. ಇಡೀ ಕರ್ನಾಟಕನೇ ಅವತ್ತಿನ ದಿವಸ ಹಬ್ಬ ಆಚರಿಸ್ತದೆ. ಅವತ್ತಿನ ದಿವಸ ನೋಡಿ ಎಷ್ಟು ಅದೃಷ್ಟ ಅಂತೀರ ನಮ್ಮದು. ಅವತ್ತಿನ ದಿವಸ ಬಂದಿದ್ದೇ ಒಂದು ಅರ್ಧ ಖುಷಿ ಆಯ್ತು ನಮಗೆ. ನಿಜ ಇಲ್ಲಿಗೆ ನಮ್ಮ ದರಿದ್ರತನ ಹೋಗ್ತಾನ ಬಿಡಪ್ಪ ಅಂತ ಹೇಳೋಣ ಅಂತಂದೇ ಅಂದ್ಕೊಂಡ್ಬಿಟ್ವಿ ನಾವು. ತುಂಬಾ ಖುಷಿ ಆಯಿತು. ಅವತ್ತೇ ನಾವು ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಅವತ್ತೇ ಇಟ್ಟು ಪೂಜೆ ನಂತರ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಪೂಜೆ ಮಾಡ್ತಾನೆ ಬಂದಿದ್ದೀವಿ. ಇದು ಒಂಚೂರು ಕಣ್ಣತ್ರ ಮೂಗುತ್ತ ಎಲ್ಲ ಸ್ವಲ್ಪ ಹಿಂಗೆ ಇದು ಒಳಗೆ ಹೋಗಿದೆ. ಆದರೂ ನಾವು ಅದನ್ನು ಮುಖ ತೆಗಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ನಮಗೆ ಒಳ್ಳೆಯದಾಗೈತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಅದನ್ನು ತೆಗೆದುಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಕಷ್ಟ ಮರಿಬಾರ್ದಲ್ರಿ ಯಾವತ್ತಿಗೂ. ಅದಕ್ಕೋಸ್ಕರ ನಾವು ಕಷ್ಟ ಮರ್ತಿಲ್ರಿ. ನಾವು ಈ ರೀತಿ ಚೆಂಬು ಕಳಸೋಕ್ಕೆ ಸ್ವಸ್ತಿ ಚಿತ್ರನ ಬರಿತೀವಿ. ನಿಮ್ಮ ಮನೇಲಿ ನೀವು ಯಾವ ರೀತಿ ಪೂಜೆ ಮಾಡ್ತೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಇಲ್ಲಿ ರಾಘವೇಂದ್ರ ಪೂಜೆ ಕೂಡ ಮಾಡ್ತೀವಿ ನಾವು. ನಾನು ನನ್ನ ಮಗಳು ಬಂದುಬಿಟ್ಟು, ಮತ್ತು ಅಜಯನ ಫೋಟೋ ಒಂದಿದೆ, ಮತ್ತು ಲಕ್ಷ್ಮಿ ಫೋಟೋ, ಇವೆಲ್ಲ ನಮ್ಮ ಮನೆಯವ್ರು ಮಾಡಿಸಿರೋ ಅಂಥವು. ಇವು ಮುಂದ್ಗಡೆ ಇರೋಂಥ ದೇವ್ರುಗಳು ಚಿಕ್ಕವು ನೋಡಿ. ಈ ಕಡೆಯಲ್ಲಿ ನಮ್ಮ ಮನೆ ದೇವ್ರದ್ದು ಉಚ್ಚಿಂಗಮ್ಮನ ಫೋಟೋ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಉಚ್ಚಿಂಗಮ್ಮ. ಅದಕ್ಕೋಸ್ಕರ ನಮ್ಮ ಅತ್ತೆ ಅಮ್ಮನ ಹೊತ್ತಿದ್ದಾರೆ ಉಚ್ಚಿಂಗಮ್ಮನ. ನಮ್ಮ ಅತ್ತೆ ಮನೇಲಿ 2 ಮಕ್ಕ ಇದ್ದಾವೆ. ಮತ್ತೆ ಬೇರೆಯವರು ಕೊಟ್ಟಿರೋವು ಮತ್ತಿನ್ನೆರಡು ಆಗಿದ್ದಾವೆ. ನಮ್ಮ ಅತ್ತೆಯವ್ರ ಮನೇಲಿ 4-5 ಇದಾವೆ ಈಗ. ನಮ್ಮ ಅತ್ತೆ ಮನೆಗೆ ಯಾವಾಗಾದರೂ ಹೋದರೆ ನಾನು ಅದು ಕೂಡ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊತೀನಿ. ಇವಾಗ 4-5 ಮಕ್ಕ ಆಗಿದ್ದಾವೆ ಅಮ್ಮನ ಮಕ್ಕಗಳು ನಮ್ಮ ಅತ್ತೆ ಮನೆಯಲ್ಲಿ. ಇದೇ ರೀತಿ ಕೊಟ್ಟಿರೋ ಅಂಥವು. ಕೊಟ್ಟರೆ ಅಮ್ಮನ ಮಕ್ಕ ಬೇಡ ಅನ್ಬೇಡಿ, ಯಾರೂ ಇಸ್ಕೊಂಬಂದ್ಬಿಟ್ಟು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಯಾರ ಮನೆಯಲ್ಲಿ ಮಕ್ಕಳು ಮಾತು ಕೇಳಲ್ಲ, ಮತ್ತು ಹೇಳಿದ ಮಾತು ಕೇಳಲ್ಲ, ಏನಿಲ್ಲ, ಓದಲ್ಲ ಜಾಸ್ತಿ ಅಂತೆಲ್ಲ ಇರುತ್ತೆ. ನೀವೇನು ಮಾಡ್ತೀರಿ ಅಂದರೆ ಉಪ್ಪಾಕಿ ನೆಲ ಒರೆಸಿ, ಮಕ್ಕಳಿಗೆ ಏನಾರು ಒಂಥರ ಸೋಮೇರಿತನ ಹಿಡಿದಿದ್ದೆಲ್ಲ ಹೋಗುತ್ತೆ, ನಮಗೂ ಕೂಡ ಹೋಗುತ್ತೆ. ಉಪ್ಪಾಕಿ ಶುಕ್ರವಾರ ಮತ್ತು ಮಂಗಳವಾರ ನೀವು ಯಾವತ್ತೆಲ್ಲ ನೆಲ ಒರೆಸ್ತೀರ, ಗುರುವಾರ ಒಂದು ದಿವಸ ಬಿಟ್ಬಿಟ್ಟು ಉಪ್ಪಾಕಿ ಕ್ಲೀನಾಗಿ ನೆಲನ ಒರೆಸ್ಬಿಡಿ. ಇರೋವಂಥ ದರಿದ್ರತನೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮನೇಲಿ ಲೋಬನ ಕೂಡ ಹಾಕಬೇಕು ಸಾಯಂಕಾಲ ಟೈಮಲ್ಲಿ.
ಹುಣ್ಣಿಮೆ ಅಮಾವಾಸ್ಯೆ ಶುಕ್ರವಾರ ಮಂಗಳವಾರ ಎಲ್ಲ ಲೋಬನ ಹಾಕೊಂತ ಬರ್ರಿ. ವಾರದಾಗ 4 ಸತಿ ಹೆಂಗೆ ಹಾಕ್ಲೇಬೇಕು. ಅದರಲ್ಲಿ ಇರುವಂಥ ಮೂಲೆಗೂ ಮನೆಯಲ್ಲಿ ಇರುವಂಥ ಮೂಲೆಗೆಲ್ಲ ಲೋಬನ ಹಾಕಿದರೆ ಕ್ಲೀನಾಗಿ ನಾವು ಮತ್ತು ನಮಗೆ ಸ್ವಲ್ಪ ನೆಗೆಟಿವ್ ಎಲ್ಲ ಹೋಗುತ್ತೆ ಮನೆಯಿಂದ ಹೊರಗಡೆಗೆ. ನೋಡಿ, ಈ ರೀತಿ ನಾವು ಭಕ್ತಿಯಿಂದ ಪೂಜೆ ಮಾಡ್ತಾ ಬಂದ್ವಿ ಅಂದರೆ ಯಾವ ದೇವರು ನಮ್ಮನ್ನು ಕೈ ಬಿಡಲ್ಲ. ನಮಗಂತೂ ನಂಬಿಕೆ ಇದೆ. ನಮ್ಗೆ ಯಾಕಪ್ಪ ಅಂದ್ರೆ ನಾವು ಇದ್ದಿದ್ದ ರೀತಿಗೂ ಈಗಿರೋ ರೀತಿಗೂ ತುಂಬಾ ವ್ಯತ್ಯಾಸ ಆಗಿದೆ. ಅದಕ್ಕೋಸ್ಕರ ನಂಬ್ತಾ ಇದ್ದೀವಿ ನಾವು. ಕೆಲವೊಬ್ಬರು ಅದು ಮಾಡಿದರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ಕೆಲವೊಬ್ರು ಹೇಳ್ತಾರೆ. ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ. ದೇವ್ರಿದ್ರೇ ನಾವು, ನಮ್ಮಿಂದ ದೇವರಲ್ಲ, ದೇವರಿಂದನೇ ನಾವು. ಇಲ್ಲದ್ರೆ ಏನಾಗಲ್ಲ, ದೇವ್ರಿಲ್ಲದ್ರೆ ಏನಾಗಲ್ಲ. ಅದೇ ಭಕ್ತಿ ಇರಬೇಕು ಸಾಕು ಮನಸ್ಸಲ್ಲಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪೂಜೆ ಮಾಡ್ಕೊತ ಬಂದರೆ ಆಯಿತು. ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಮತ್ತು ಕಳಸದ ಕಾಯಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಕಳಸದ ಕಾಯಿ ಅಷ್ಟೇ ಆಗಲೆಲ್ಲ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಏನಪ್ಪ ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆಗೆ ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ಅಮಾವಾಸ್ಯೆಗೆ ಚೇಂಜ್ ಮಾಡಬೇಕು. ಈ ರೀತಿ ಪದ್ಧತಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾವು ಈ ರೀತಿ ರಂಗೋಲಿನ ಹಾಕಿದ್ದೀವಿ ಶುಕ್ರವಾರ ದಿನ ಸಿಂಪಲ್ಲಾಗಿ. ನಾನು ಇನ್ನೊಂದು ಟೈಮು ನಿಮಗೆ ರಂಗೋಲಿ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಇವತ್ತು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ರಂಗೋಲಿದು, ಹಾಗೆ ನಾವು ನಿಮಗೆ ತೋರಿಸಿದ್ದೇವೆ ರೀ. ಸರಿ, ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ.